ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬದುಕನ್ನ ಯಾವತ್ತು ಸಂತೋಷದಿಂದಲೇ ಕಳೆ, ಪ್ರತಿದಿನವೂ ಪ್ರತಿ ಕ್ಷಣವೂ ಕೂಡ ಸಂತಸದಿಂದಲೇ ಸಾಗಲಿ. ಇಲ್ಲಿ ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ. ಹೀಗಂತ ಜಗತ್ತಿನ ಪ್ರತಿಯೊಂದು ಧರ್ಮ ತತ್ವಗಳು ಸಜ್ಜನರು ಹೇಳುತ್ತಲೇ ಇರುತ್ತಾರೆ. ಆದರೆ ಬ್ಯುಸಿ ಲೈಫ್ಗೆ ಬಿದ್ದ ನಮಗಾರಿಗೂ ಇದರ ಅರ್ಥವೇ ಆಗೋದಿಲ್ಲ. ಅಸಲಿಗೆ ನಾವಿಂದು ನಿರುಮ್ಮಳಾಗಿ ನಗಲು ಕೂಡ ದುಡ್ಡು ಕೊಟ್ಟು ತರಬೇತಿ ಪಡೆಯುವ ಮಟ್ಟಕ್ಕೆ ಬಂದು ನಿಂತಿದ್ದೇವೆ. ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ಹದಗೆಡುತ್ತಿದೆ. ಆದರೆ ಇಲ್ಲೊಬ್ಬ ಪೋರ ತನ್ನ ಸಹಜ ನಗು, ನಿರುಮ್ಮಳ ಆತ್ಮಸ್ಥೈರ್ಯದ ನಡೆ, ವರ್ಚಸ್ವಿ ವ್ಯಕ್ತಿತ್ವವನ್ನ ಪ್ರದರ್ಶಿಸುವ ಮೂಲಕ ಗಮನ ಸೆಳೆದಿದ್ದಾನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಅವನೇ ಹೀರೋ. ಆತ ಮಾಡಿದ ನೃತ್ಯದ ವಿಡಿಯೋ ಲಕ್ಷಗಟ್ಟಲೆ ವ್ಯೂಸ್ ಆಗ್ತಾ ಇದೆ. ಜನರು ಆತನ ಕೂಲ್ ವ್ಯಕ್ತಿತ್ವಕ್ಕೆ ಫಿದಾ ಆಗುತ್ತಿದ್ದಾರೆ. ಖುದ್ದು ತಾವೇ ಆತನನ್ನ ಅನುಸರಿಸುವ ಮೂಲಕ ಹೌ ಟು ಬಿಕೇಮ್ ಎ ಕೂಲ್ ಮ್ಯಾನ್ ಅನ್ನೋದನ್ನ ಕಲಿಯುತ್ತಿದ್ದಾರೆ. ಹಾಗಾದ್ರೆ ಅಷ್ಟಕ್ಕೂ ಈ ಹುಡುಗ ಯಾರು? ಆತ ಮಾಡಿದ ನೃತ್ಯ ಯಾವುದು? ಆತನ ಮಿಸ್ಟರ್ ಕೂಲ್ ವರ್ತನೆಯ ಹಿಂದಿರುವ ಸೀಕ್ರೆಟ್ ಏನು? ಇದೆಲ್ಲವನ್ನ ನೋಡೋಣ ಬನ್ನಿ. ಸುತ್ತಲೂ ಕಣ್ಣಿಗೆ ಕಾಣುವಷ್ಟು ವಿಶಾಲವಾದ ಹಿನ್ನೀರು ಸರೋವರ, ಸ್ಪರ್ಧೆಗಿಳಿದವರಂತೆ ನುಗ್ಗುತ್ತಿರುವ ದೋಣಿಗಳು, ದೋಣಿಯ ಮುಂಭಾಗದಲ್ಲಿ ಗಮನ ಸೆಳೆಯುವಂತೆ ಕೈಸನ್ನೆ ರೀತಿಯಲ್ಲಿ ಡ್ಯಾನ್ಸ್ ಮಾಡುತ್ತಿರುವ ಹುಡುಗ, ಸರೋವರದ ಸುತ್ತಲೂ ಅದನ್ನೇ ತದೇಕ ಚಿತ್ತದಿಂದ ನೋಡುತ್ತಿರುವ ಜನತೆ. ಇದು ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಮೋಡಿ ಮಾಡುತ್ತಿರುವ ಕೂಲ್ ಎನ್ನಿಸುವ ದೃಶ್ಯ. ಸ್ನೇಹಿತರೆ, ಈ ನೃತ್ಯವಲ್ಲದ ಈ ನೃತ್ಯ ಕೇವಲ ಜನರನ್ನ ತಲುಪುತ್ತಿಲ್ಲ, ಬದಲಾಗಿ ಅವರ ಹೃದಯಗಳನ್ನೇ ಕದಿಯುತ್ತಿದೆ. ಅರೆ, ಇದರಲ್ಲೇನು ಹೊಸ್ತಿದೆ ಅಂತ ಕೇಳೋರಿಗೆ ಒಂದ್ಸಲ ಈ ದೃಶ್ಯವನ್ನೊಮ್ಮೆ ನೋಡಿಬಿಡಿ. ಸ್ಪೀಡ್ ಆಗಿ ಆ ದೋಣಿ ಮುಂದೆ ಹೋಗ್ತಿದೆ. ಅದರ ತುದಿಗೆ ನಿಂತು ಆತ ನಿರುಮ್ಮಳಾಗಿ ಜಗತ್ತಿನ ಗೊಡವೆಯೇ ಇಲ್ಲದಂತೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಹೊರಿದುಂಬಿಸುತ್ತಿದ್ದಾನೆ. ಧಾವಂತದ ಬದಲಾಗಿ ಆ ಹುಡುಗನ ಮುಖದಲ್ಲಿ ಅದ್ಯಾವುದೋ ಪ್ರಶಾಂತ ಕಳೆ ಇದೆ. ಆತನ ನಗುವಿನಲ್ಲಿ ಹೊಸಿತನವಿಲ್ಲ, ಶುದ್ಧ ಅಂತರಂಗದ ಸ್ಫಟಿಕದಂತಹ ಕಾಂತಿ ಅದು. ಇದು ಇಂಡೋನೇಷ್ಯಾದ ಜನಪ್ರಿಯ ಔರಾ ಫಾರ್ಮಿಂಗ್ ಎನ್ನುವ ವಿಶಿಷ್ಟ ಅನುಭೂತಿಯ ನೃತ್ಯ. ಸ್ನೇಹಿತರೆ, ಔರಾ ಫಾರ್ಮಿಂಗ್ ಎಂದರೆ ಸರಳ ಭಾಷೆಯಲ್ಲಿ ಹೇಳೋದಾದರೆ ಸಲೀಸಾಗಿ ತಂಪಾಗಿ ಕಾಣುವುದು ಅಂತ ಅರ್ಥ. ಅಂದರೆ ವರ್ಚಸ್ವಿ ವ್ಯಕ್ತಿತ್ವವನ್ನ ಯಾವುದೇ ಕೃತಕತೆ ಇಲ್ಲದೆ ಪ್ರದರ್ಶನ ಮಾಡೋದು. ಇನ್ನೂ ಸರಳವಾಗಿ ಹೇಳೋದಾದರೆ ಇದು ಪ್ರಯತ್ನವಿಲ್ಲದೆ ಆಕರ್ಷಕವಾಗಿ ಮತ್ತು ಆತ್ಮವಿಶ್ವಾಸದಿಂದ ಇರುವುದನ್ನ ಸೂಚಿಸುತ್ತದೆ. ಒಂದರ್ಥದಲ್ಲಿ ಮಿಸ್ಟರ್ ಕೂಲ್ ವ್ಯಕ್ತಿತ್ವವನ್ನ ಇದು ತೋರಿಸುತ್ತೆ. ಔರಾ ಎಂದರೆ ವ್ಯಕ್ತಿಯಿಂದ ಹೊರಹೊಮ್ಮುವ ಶಕ್ತಿ ಅಥವಾ ಭಾವನೆಯಾಗಿದೆ. ಹಾಗೆ ಫಾರ್ಮಿಂಗ್ ಎಂದರೆ ಕೃಷಿ ಮಾಡೋದು, ಬೆಳೆಸೋದು ಎಂದರ್ಥ. ಅಂದ್ರೆ ಇಲ್ಲಿ ವ್ಯಕ್ತಿಯು ತನ್ನ ಸುತ್ತಲೂ ಆತ್ಮವಿಶ್ವಾಸ, ಶಾಂತತೆ ಮತ್ತು ಮೋಡಿ ಮಾಡುವ ಶಕ್ತಿಯನ್ನ ಪಸರಿಸುವುದು ಅಂತ ಅರ್ಥೈಸಲಾಗುತ್ತೆ. ಸಾಮಾನ್ಯ ಭಾಷೆಯಲ್ಲಿ ಉತ್ತರಿಸೋದಾದರೆ ಜಸ್ಟ್ ಮನಸ್ಸಿಗೆ ಅನಿಸಿದ್ದನ್ನ ಮಾಡುವುದು. ಈ ಪದವು ಈಗೀಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ಜನಪ್ರಿಯವಾಗಿದೆ. ಸದ್ಯ ಇಂಟರ್ನೆಟ್ನಲ್ಲಿ ಈ ಔರಾ ಫಾರ್ಮಿಂಗ್ ಸಖತ್ ಟ್ರೆಂಡ್ನಲ್ಲಿದೆ. ಸೆಲೆಬ್ರಿಟಿಗಳು, ಕ್ರೀಡಾ ತಾರೆಗಳು ಈ ಚೋಟುದ್ದ ಬಾಲಕನ ನೃತ್ಯವನ್ನ ನಕಲು ಮಾಡುತ್ತಿದ್ದಾರೆ. ಖುದ್ದು ತಾವು ಕೂಡ ಸಿಂಪಲ್ ಅಂಡ್ ಕೂಲ್ ಅನ್ನೋದನ್ನ ತಿಳಿಸಿಕೊಡುತ್ತಿದ್ದಾರೆ. ಅಂದಹಾಗೆ ರಾತ್ರಿ ಬೆಳಗಾಗೋದ್ರೊಳಗೆ ಸ್ಟಾರ್ ಆಫ್ ಮಿಸ್ಟರ್ ಕೂಲ್ ಆಗಿರುವ ಈ ಪೋರನ ಹೆಸರು ರಯಾನ್ ಆರ್ಕನ್ ದಿಖಾ. ಇಂಡೋನೇಷ್ಯಾದವನು. ಈಗಷ್ಟೇ 11ನೇ ವರ್ಷಕ್ಕೆ ಕಾಲಿಟ್ಟಿದ್ದಾನೆ. 5ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾನೆ. ಈತನ ನೃತ್ಯದ ಮೂಲಕವೇ ಈ ಪದ ಚಾಲ್ತಿಗೆ ಬಂದಿದೆ ಅಂತ ಹೇಳಲಾಗುತ್ತೆ. ಇಂಡೋನೇಷ್ಯಾದ ದಿಖಾ ಎಂಬ ಪ್ರದೇಶದಲ್ಲಿ ನಡೆದ ಪಾಕು ಜುಲೂರ್ ದೋಣಿ ಸ್ಪರ್ಧೆಯಲ್ಲಿ ಈ ಪೋರ ದೋಣಿಯ ತುದಿಯಲ್ಲಿ ನಿಂತು ಯಾವುದೇ ಭಯವಿಲ್ಲದ ಸಹಜವಾಗಿ ನೃತ್ಯ ಮಾಡುತ್ತಿದ್ದ. ಈತನ ತಂಪಾದ ಕೂಲ್ ವರ್ತನೆ ಸಹಜವಾಗಿ ನೆಟ್ಟಿಗರ ಗಮನ ಸೆಳೆಯಿತು. ಅದನ್ನೇ ಜನರೆಲ್ಲ ಔರಾ ಫಾರ್ಮಿಂಗ್ ಅಂತ ಕರೆಯಲು ಪ್ರಾರಂಭಿಸಿದ್ರು. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಫಾರ್ಮಿಂಗ್ ಎಂದರೆ ಕೃಷಿ ಅಥವಾ ವ್ಯವಸಾಯ, ಒಕ್ಕಲುತನ. ಆದರೆ ಇಲ್ಲಿ ಅಂತಹ ಉತ್ತಿ ಬೀಳುವ ಕೆಲಸ ನಡೆಯೋದಿಲ್ಲ. ಬದಲಾಗಿ ಇದೊಂದು ಪ್ರಶಾಂತ ಪ್ರಭೆಯನ್ನ ಸಹಜ ರೀತಿಯಲ್ಲಿ ಹೊರಸೂಸುವ ವಿಧಾನ. ಮನಸ್ಸಿಗೆ ಅನಿಸಿದ್ದನ್ನ ಮಾಡೋದು. ಇದು ಜನರನ್ನ ಆಕರ್ಷಿಸುತ್ತದೆ. ಮೇಲೆ ಹೇಳಿದ ಹಾಗೆ ಇದೊಂದು ಸಹಜ ಆಧ್ಯಾತ್ಮಿಕ ವರ್ತನೆ ಅಂತಾನು ಹೇಳಬಹುದು. ಇದರಲ್ಲಿ ಕಪಟತನವಿಲ್ಲ. ಹೀಗಾಗಿ ಇದು ಕಣ್ಣು ತೆರೆದು ಬಿಡುವಷ್ಟರಲ್ಲಿ ಫುಲ್ ವೈರಲ್ ಆಗಿದೆ. ಈಗಾಗಲೇ ಔರಾ ಫಾರ್ಮಿಂಗ್ ಖ್ಯಾತಿ ಜಗತ್ತಿನೆಲ್ಲೆಡೆ ಹಬ್ಬಿದೆ. ಟಿಕ್ಟಾಕ್, ರೆಡಿಟ್ ಹಾಗೂ ಇತರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಪದವು ವೇಗವಾಗಿ ಹರಡ್ತಾ ಇದೆ. ಜನರು ತಮ್ಮದೇ ಆದ ರೀತಿಯಲ್ಲಿ ಔರಾ ಫಾರ್ಮಿಂಗ್ ಅನ್ನ ಅನುಕರಿಸುತ್ತಾ
ವಿಡಿಯೋಗಳನ್ನ ಫುಲ್ ವೈರಲ್ ಮಾಡುತ್ತಿದ್ದಾರೆ. ದೋಣಿ ಮೇಲೆ ಆತ ಮಾಡುವ ನೃತ್ಯದ ಜೊತೆಗೆ ಆತ ಬೋಟ್ ವೇಗಕ್ಕೆ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡೋದು ಕೂಡ ಹುಬ್ಬೇರಿಸುವಂತೆ ಮಾಡುತ್ತೆ. ಅಸಲಿಗೆ ಬೋಟ್ ರೇಸ್ನಲ್ಲಿ ಬೋಟ್ ಮುಂದೆ ತುದಿಗೆ ನಿಂತು ತನ್ನ ತಂಡವನ್ನ ಹುರಿದುಂಬಿಸೋದು ಆತನ ಕೆಲಸ. ಆದರೆ ರಯಾನ್ ಆರ್ಕನ್ ಇದರಲ್ಲಿ ಕೊಂಚ ಡಿಫ್ರೆಂಟ್ ಹೆಜ್ಜೆ ಕೈಸನ್ನೆ ಮಾಡುವುದನ್ನ ಪ್ರಾರಂಭಿಸಿದ. ದೋಣಿ ನಡೆಸುವ ಸ್ಪರ್ಧಾಳುಗಳು ಲಯಬದ್ಧವಾಗಿ ಹುಟ್ಟು ಹಾಕ್ತಿದ್ರೆ ಈತ ತುದಿಯಲ್ಲಿ ನಿಂತು ಅವರನ್ನ ಪ್ರೋತ್ಸಾಹಿಸುತ್ತಾ ತರಹೇವಾರಿ ಭಂಗಿಯಲ್ಲಿ ತನಗೆ ಅನಿಸಿದ ಸಣ್ಣ ಕುಣಿತಗಳನ್ನ ಮಾಡ್ತಾ ಇದ್ದ. ಆಗಾಗ ಜನರತ್ತ ಫ್ಲೈಯಿಂಗ್ ಕಿಸ್ ಕೊಡುತ್ತಾ ಜನರನ್ನ ಸಹ ಹುರಿದುಂಬಿಸುತ್ತಿದ್ದ. ಚಕ್ರಗಳನ್ನ ಉರುಳಿಸುವಂತೆ ಕೈ ಬೀಸುವ ಆತನ ಮಾದರಿ ಪುಳಕಗೊಳ್ಳುವಂತೆ ಮಾಡ್ತಿತ್ತು. ಹೀಗೆ ತೀರಾ ಸಹಜವಾಗಿ ಮಾಡಿದ ಆತನ ಸ್ಟೆಪ್ಸ್ಗಳು ಜನರನ್ನ ಸೆಳೆದವು. ಜೊತೆಗೆ ಆತನ ಕೂಲ್ ಡ್ಯಾನ್ಸ್ ಹೊಸ ಟ್ರೆಂಡ್ ಅನ್ನೇ ಸೃಷ್ಟಿ ಮಾಡಿಬಿಡ್ತು. ನಿಮ್ಗೊತ್ತಿರ್ಲಿ, ಈ ಚಿಕ್ಕ ಹುಡುಗ ತನಗಿಷ್ಟ ಬಂದಿದ್ದನ್ನ ಮಾಡಿದ್ದ. ಆದರೆ ಇದೀಗ ಅದನ್ನ ಇಡೀ ಜಗತ್ತೇ ಇಷ್ಟಪಡ್ತಿದೆ. ಕಣ್ಬಿಟ್ಟು ನೋಡುವಷ್ಟರಲ್ಲಿ ರಯಾನ್ ಆರ್ಕನ್ ಇಂಟರ್ನ್ಯಾಷನಲ್ ಐಕಾನ್ ಆಗಿದ್ದಾನೆ. ವಿಶೇಷ ಅಂದ್ರೆ ರಯಾನ್ ಆರ್ಕನ್ ಈ ಆಟದಲ್ಲಿ ಪಳಗಿದವನೇನು ಅಲ್ಲ. ಇದೇ ಮೊದಲ ಬಾರಿಗೆ ಆತ ದೋಣಿಯ ಆಟದಲ್ಲಿ ಪಾಲ್ಗೊಂಡಿದ್ದಾನೆ. ಆದರೂ ಆತ ತೋರಿದ ಸಹಜ ಉತ್ಸಾಹದ ಭಂಗಿಗಳು ವಿಶ್ವವನ್ನೇ ತನ್ನತ್ತ ತಿರುಗುವಂತೆ ಮಾಡಿದೆ. ಸ್ನೇಹಿತರೆ, ಇಂಡೋನೇಷ್ಯಾದ ಹಲವು ಭಾಗಗಳಲ್ಲಿ ನಡೆಯುವ ಈ ದೋಣಿ ಸ್ಪರ್ಧೆಯು ಬಹಳ ವಿಶೇಷವಾಗಿದೆ. ಜೊತೆಗೆ ಸಂಸ್ಕೃತಿ ಪರಂಪರೆಯೊಂದಿಗೆ ತಳುಕು ಹಾಕಿಕೊಂಡಿದೆ. ನಮ್ಮ ಕೇರಳದಲ್ಲಿ ಓಣಂ ಹಬ್ಬದ ಸಮಯದಲ್ಲಿ ನಡೆಯುವ ವಲ್ಲಂಕಲಿ ಸ್ಪರ್ಧೆಯಂತೆ ಇದು ಕೂಡ ಬಹಳ ನಾಜೂಕಿನಿಂದ ಸಂಪ್ರದಾಯಬದ್ಧವಾಗಿ ನಡೆಯುತ್ತೆ. ಮೊದಲೇ ಹೇಳಿದ ಹಾಗೆ ಇದು ಕೇವಲ ಕ್ರೀಡೆಯ ಭಾಗವಲ್ಲ, ಇಂಡೋನೇಷ್ಯಾದ ಸಂಸ್ಕೃತಿ, ಪರಂಪರೆ ಮತ್ತು ಧಾರ್ಮಿಕ ಆಚರಣೆಗಳ ಭಾಗವೂ ಆಗಿದೆ. ಶತಮಾನಗಳಿಂದಲೂ ಇದು ನಡೆದುಕೊಂಡು ಬರ್ತಿದೆ. ಹೀಗಾಗಿಯೇ ಈ ದೋಣಿ ಸ್ಪರ್ಧೆಗೆ ವಿಶೇಷವಾದ ಮಹತ್ವವಿದೆ. ನಮ್ಮ ತಮಿಳುನಾಡಿನ ಜಲ್ಲಿಕಟ್ಟು, ಉತ್ತರ ಕರ್ನಾಟಕದ ಹೋರಿ ಸ್ಪರ್ಧೆ, ಕರಾವಳಿ ಕರ್ನಾಟಕದ ಕಂಬಳ, ಕೇರಳದ ವಲ್ಲಂಕಲಿ ದೋಣಿ ಸ್ಪರ್ಧೆಯಂತೆಯೇ ಇದು ಕೂಡ ಲಕ್ಷಾಂತರ ಜನರನ್ನ ಸೆಳೆಯುತ್ತೆ. ಧಾರ್ಮಿಕವಾಗಿಯೂ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇಂಡೋನೇಷ್ಯಾಕ್ಕೂ ಇಂಡಿಯಾಗೂ ಪೌರಾಣಿಕ ಐತಿಹಾಸಿಕ ಸಂಬಂಧಗಳಿವೆ. ಇದು ಬಹುತೇಕರಿಗೆ ತಿಳಿದಿದೆ. ಆದರೆ ಅಲ್ಲಿನ ಆಚರಣೆಗಳು ಕೂಡ ಹೆಚ್ಚು ಕಡಿಮೆ ಭಾರತೀಯ ಆಚರಣೆ ಸಂಪ್ರದಾಯಗಳೊಂದಿಗೆ ಹೋಲಿಕೆಯಾಗುತ್ತೆ. ಬಹುಶಃ ಕೇರಳದ ವಲ್ಲಂಕಲಿ ದೋಣಿ ಸ್ಪರ್ಧೆಗೂ ಈ ಇಂಡೋನೇಷ್ಯಾದ ದೋಣಿ ಸ್ಪರ್ಧೆಗಳಿಗೂ ತೀರಾ ನಿಕಟ ಹೋಲಿಕೆ ಇರೋದು ಮೇಲ್ನೋಟಕ್ಕೆ ತಿಳಿದು ಬರುತ್ತೆ. ಇನ್ನು ಇಂಡೋನೇಷ್ಯಾದಲ್ಲಿ ಹಲವು ದೋಣಿ ಸ್ಪರ್ಧೆಗಳು ನಡೆಯುತ್ತೆ. ಆದರೆ ಅದರಲ್ಲಿ ಒಟ್ಟು 3 ಪ್ರಮುಖ ದೋಣಿ ಸ್ಪರ್ಧೆಗಳು ಜಾಗತಿಕವಾಗಿ ಗಮನ ಸೆಳೆದಿವೆ. ಮೊದಲನೆಯದ್ದು ಕರಪಾನ್ ಪೆರಾಹೋ ಸ್ಪರ್ಧೆ. ಇದು ಪ್ರಮುಖವಾಗಿ ಮಲುಕು ದ್ವೀಪಗಳ ಅಂಬೋನ್ ಪ್ರದೇಶಗಳಲ್ಲಿ ನಡೆಯುತ್ತೆ. ಇದರಲ್ಲಿ ಸ್ಥಳೀಯ ಮೀನುಗಾರರು ತಮ್ಮ ಬೋಟ್ಗಳನ್ನ ಬಣ್ಣಗಳಿಂದ ಅಲಂಕರಿಸಿ ಸ್ಪರ್ಧೆಗೆಳೆಯುತ್ತಾರೆ. ಗ್ರಾಮಗಳ ಮೀನುಗಾರರ ನಡುವೆ ಪೈಪೋಟಿ ನಡೆಯುತ್ತೆ. ಸಮುದ್ರದ ಹಿನ್ನೀರು ಪ್ರದೇಶಗಳಲ್ಲಿ ಈ ಸ್ಪರ್ಧೆ ಆಯೋಜಿಸುತ್ತಾರೆ. ಹೀಗಾಗಿ ಗಾಳಿ ನೀರಿನ ಅಲೆಗಳ ಆಟ ಹಾಗೂ ತಂಡದ ಒಗ್ಗಟ್ಟಿನ ಶ್ರಮ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು ಎರಡನೇದಾಗಿ ರಿಹಾವು ಪ್ರಾಂತ್ಯದ ಕ್ವಾಂಟನ್ ಸಿಂಗಿಂಗಿ ಪ್ರದೇಶದಲ್ಲಿ ನಡೆಯುವ ಪಾಕು ಜುಲೂರ್ ಸ್ಪರ್ಧೆ. ನದಿ ನೀರಿನಲ್ಲಿ ನಡೆಯುವ ಅತಿ ದೀರ್ಘ ಬೋಟ್ ರೇಸ್ ಇದು. ಇಂಡೋನೇಷ್ಯಾ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ಭಾಗವಾಗಿ ಈ ಸ್ಪರ್ಧೆ ನಡೆಯುತ್ತೆ. ಅಂದಹಾಗೆ ಆಗಸ್ಟ್ 17ರಂದು ಇಂಡೋನೇಷ್ಯಾ ಸ್ವಾತಂತ್ರ್ಯ ದಿನಾಚರಣೆಯ ದಿನ. ಹೀಗಾಗಿ ಆಗಸ್ಟ್ ತಿಂಗಳಲ್ಲಿ ಈ ದೋಣಿ ಸ್ಪರ್ಧೆ ನಡೆಯುತ್ತೆ. ಇನ್ನು ಮೂರನೇದಾಗಿ ಬಾಲಪ್ ಸಂಪನ್. ಇದು ಇಂಡೋನೇಷ್ಯಾದ ಕರಾವಳಿ ಪ್ರದೇಶಗಳಲ್ಲಿ ಆಯೋಜಿಸಲಾಗುತ್ತೆ. ವಿಶೇಷವಾಗಿ ಕಾಲಿಮಾಂತಾನ್ ಸುಮಾತ್ರ ದ್ವೀಪ ಪ್ರದೇಶಗಳಲ್ಲಿ ಇದು ನಡೆಯುತ್ತದೆ. ಇಲ್ಲಿ ವಿಶೇಷತೆ ಅಂದರೆ ಸಾಮಾನ್ಯ ಮರದ ಬೋಟುಗಳನ್ನ ಸ್ಪರ್ಧೆಯಲ್ಲಿ ಬಳಸ್ತಾರೆ. ಇನ್ನು ಈ ದೋಣಿ ಸ್ಪರ್ಧೆಗಳ ವೇಳೆ ಇಂಡೋನೇಷ್ಯಾದ ಪರಂಪರಾಗತ ಸಂಗೀತ ಮತ್ತು ನೃತ್ಯಗಳನ್ನ ಪ್ರದರ್ಶನ ಮಾಡಲಾಗುತ್ತೆ. ಒಂದು ಕಡೆ ನೀರಿನಲ್ಲಿ ರೇಸ್ ನಡೀತಾ ಇದ್ರೆ ಇತ್ತ ತೀರದಲ್ಲಿ ಸಂಸ್ಕೃತಿಯ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿರುತ್ತೆ. ಜೊತೆಗೆ ಬೋಟ್ಗಳನ್ನ ಬಲು ಸುಂದರವಾಗಿ ಬಣ್ಣಗಳಿಂದ ಚಿತ್ರಿಸಲಾಗಿರುತ್ತೆ. ದೋಣಿಗಳ ಮೇಲೆ ಹೂವು, ಧ್ವಜ, ಪ್ರಾಣಿ ಹಾಗೂ ದೇವರ ಚಿತ್ರಗಳನ್ನ ಚಿತ್ರಿಸಲಾಗಿರುತ್ತೆ. ಇನ್ನು ಈ ಸ್ಪರ್ಧೆಯಲ್ಲಿ 20ರಿಂದ 40 ಜನ ಏಕಕಾಲಕ್ಕೆ ಹುಟ್ಟು ಹಾಕುತ್ತಾ ನಾವಿಯನ್ನ ಚಲಿಸ್ತಾರೆ. ಈ ದೋಣಿಯ ಸ್ಪರ್ಧೆಯನ್ನ ಕೇವಲ ಕ್ರೀಡಾ ಮನೋಭಾವದಿಂದಷ್ಟೇ ಆಯೋಜಿಸೋದಲ್ಲ, ಬದಲಾಗಿ ಮೀನುಗಾರರ ಜೀವನ ಕೌಶಲ್ಯವನ್ನ ವೃದ್ಧಿಸೋದು, ಅವರ ಏಕತಾನತೆಯನ್ನ ಕಡಿಮೆ ಮಾಡುವುದು, ಹಾಗೆ ಗ್ರಾಮಗಳ ನಡುವೆ ಸ್ನೇಹ ಮತ್ತು ಒಗ್ಗಟ್ಟನ್ನ ಬೆಳೆಸುವುದಾಗಿದೆ. ಇದಲ್ಲದೆ ಇಂಡೋನೇಷ್ಯಾದ ಸ್ಥಳೀಯ ಪ್ರವಾಸೋದ್ಯಮವನ್ನ ಉತ್ತೇಜಿಸಲು ಸಹ ಈ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗುತ್ತದೆ. ಒಟ್ಟಾರೆ ಈ ದೋಣಿ ಸ್ಪರ್ಧೆ ಇಂಡೋನೇಷ್ಯಾ ನೆಲದ ಸಂಸ್ಕೃತಿಯನ್ನ ತೋರಿಸುತ್ತೆ. ಇದೆಲ್ಲ ಸ್ಪರ್ಧೆಯ ಇತಿಹಾಸ, ಅದರ ಆಚರಣೆಯ ವಿಧಿವಿಧಾನಗಳಾದರೆ ಇದೀಗ ವೈರಲ್ ಆಗಿರುವ ಔರಾ ಫಾರ್ಮಿಂಗ್ ನಿರೀಕ್ಷೆ ಮೀರಿ ಸದ್ದು ಮಾಡ್ತಾ ಇದೆ. ಮೇಲೆ ಉಲ್ಲೇಖಿಸಿದಂತೆ ಹಾಲಿವುಡ್ನಿಂದ ಹಿಡಿದು ಬಾಲಿವುಡ್ನವರೆಗೂ, ಗಲ್ಲಿ ಪೊಲೀಸರಿಂದ ಹಿಡಿದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸೆಲೆಬ್ರಿಟಿಗಳವರೆಗೂ ಹುಚ್ಚು ಹಿಡಿಸಿದೆ.
ಅಷ್ಟರ ಮಟ್ಟಿಗೆ ರಯಾನ್ ಆರ್ಕನ್ ಜನರನ್ನ ತಲುಪಿದ್ದಾನೆ. ಫುಟ್ಬಾಲ್ ಆಟಗಾರರು, ಫಾರ್ಮುಲಾ 1 ರೇಸರ್ಗಳು ಸಹ ಈ ಡ್ಯಾನ್ಸ್ಗೆ ಫಿದಾ ಆಗಿದ್ದಾರೆ. ಅಮೆರಿಕದ ಫುಟ್ಬಾಲ್ ಆಟಗಾರ ಟ್ರಾವಿಸ್ ಕೆಲ್ಸ್, ಪ್ಯಾರಿಸ್ ಸೆಂಟ್ ಹಾಗೂ ಜರ್ಮನ್ ಫುಟ್ಬಾಲ್ ಟೀಮ್ ಮತ್ತು ಫಾರ್ಮುಲಾ 1 ಡ್ರೈವರ್ ಅಲೆಕ್ಸ್ ಆಲ್ಬಾನ್ ಸೇರಿದಂತೆ ಹಲವರು ಈ ಔರಾ ಫಾರ್ಮಿಂಗ್ ರೀಲ್ ಅನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಕ್ರಿಕೆಟ್ ಆಟಗಾರ RCBಯ ಮಾಜಿ ವೇಗಿ ವೇನ್ ಪಾರ್ನೆಲ್, ವೆಸ್ಟ್ ಇಂಡೀಸ್ ಆಲ್ರೌಂಡರ್ ಕಾರ್ಲಸ್ ಬ್ರೆತ್ವೇಟ್ ಈ ಟ್ರೆಂಡ್ ಅನ್ನ ಫಾಲೋ ಮಾಡಿದ್ದಾರೆ. ಇನ್ನು ಭಾರತೀಯ ಆಟಗಾರರು ಇದಕ್ಕೆ ಹೊರತಲ್ಲ. ಟೀಂ ಇಂಡಿಯಾ T20 ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್, ಟೀಂ ಇಂಡಿಯಾ ಆಟಗಾರ್ತಿ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಕೂಡ ಔರಾ ಫಾರ್ಮಿಂಗ್ ಡ್ಯಾನ್ಸ್ ಅನ್ನ ರೀಲ್ ಮಾಡಿದ್ದಾರೆ. ಅದು ಇಂಟರ್ನೆಟ್ ಅಲ್ಲಿ ಸಖತ್ ಸುದ್ದಿ ಮಾಡ್ತಾ ಇದೆ. ಇನ್ನು ಮುಂಬೈ ಪೊಲೀಸರು ಸಹ ಸಮುದ್ರ ತಟದಲ್ಲಿ ಮಾಡಿದ ಈ ರೀಲ್ಸ್ ಸಖತ್ ಸುದ್ದಿ ಮಾಡಿದೆ. ಇನ್ನು ವೈರಲ್ ಆಗಿರುವ ಔರಾ ಫಾರ್ಮಿಂಗ್ ಹುಡುಗ ರಯಾನ್ ಆರ್ಕನ್ ಇಂಡೋನೇಷ್ಯಾದ ರಿಯಾವೋ ಪ್ರಾಂತ್ಯದ ಪ್ರವಾಸೋದ್ಯಮ ರಾಯಭಾರಿಯಾಗಿ ನೇಮಕವಾಗಿದ್ದಾನೆ. ಜೊತೆಗೆ ರಿಯಾವೋ ಪ್ರಾಂತೀಯ ಸರ್ಕಾರ ಆತನಿಗೆ ಬಹುಮಾನದ ರೂಪದಲ್ಲಿ 20 ಮಿಲಿಯನ್ ರೂಪಾಯಿಯ ಸ್ಕಾಲರ್ಶಿಪ್ ನೀಡಿದೆ. ಒಟ್ಟಿನಲ್ಲಿ ಒಂದೇ ಒಂದು ಸಿಂಪಲ್ ಡ್ಯಾನ್ಸ್ ಮಾಡುವ ಮೂಲಕ ಈ ಪುಟ್ಟ ಬಾಲಕ ಜಗದ್ವಿಖ್ಯಾತಿಯಾಗಿದ್ದಾನೆ. ಹಾಗೆ ಬದುಕಿನಲ್ಲಿ ಏನೇ ಮಾಡಿದರೂ ಖುಷಿಯಿಂದ ಮಾಡಿ ಅನ್ನುವ ದೊಡ್ಡ ತತ್ವವನ್ನ ತಿಳಿಸಿಕೊಟ್ಟಿದ್ದಾನೆ. ಲೈಫ್ ಈಸ್ ಬ್ಯೂಟಿಫುಲ್, ವರ್ಕ್ ಈಸ್ ವರ್ಷಿಪೇಬಲ್ ಅನ್ನುವ ಸರಳ ಸತ್ಯ ಆತನ ಮೂಲಕ ಜನರ ಮನಸ್ಸು ಗೆದ್ದಿದೆ. ನೀವು ಕೂಡ ಈ ಔರಾ ಫಾರ್ಮಿಂಗ್ ನ ಫ್ಯಾನ್ ಆಗಿದ್ದರೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.